ಕಾಯಿ ಅಡಿಕೆಯನ್ನು ಸುಲಿದು ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಡಿಕೆಯನ್ನು ಯಾವ ರೀತಿ ಸುಲಿಯೋದು ಅಂತ ತೋರಿಸ್ತೇನೆ. ನೋಡಿ, ಅಡಿಕೆಯನ್ನು ತುಂಬ ರೀತಿಯಲ್ಲಿ ಪ್ರೊಸೆಸನ್ನು ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದರೆ, ಒಂದು ಕಾಯಿ ಅಡಿಕೆಯನ್ನು ಕೊಯ್ಲು ಮಾಡಿ ಆ ಕಾಯಿ ಅಡಿಕೆಯನ್ನು ಸುಲಿದು ಅದನ್ನು ಬೇಯಿಸಿ ನಂತರ ಅದನ್ನು ಒಣಗಿಸಿ ಕೊಡುವಂಥದ್ದು. ಕೆಲವು ಕಡೆಯಲ್ಲಿ ಆ ರೀತಿಯ ಪ್ರೊಸೆಸನ್ನು ಮಾಡ್ತಾರೆ. ಆದರೆ ನಮ್ಮ ಈ ತುಳುನಾಡು ಈಚೆ ಮಂಗಳೂರು ಪ್ರದೇಶದಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದರೆ, ಹಣ್ಣಾಗುವಾಗ ಅಡಿಕೆಯನ್ನು ಕೊಯ್ಲು ಮಾಡುವಂಥದ್ದು, ನೆಕ್ಸ್ಟ್ ಅದನ್ನು ಒಣಗಿಸುವಂಥದ್ದು. ಒಣಗಿಸಿದ ನಂತರ ಏನು ಮಾಡ್ತೇವೆ ಅಂತ ಹೇಳಿದರೆ, ಇದೊಂದು ಅದಕ್ಕೆ ಉಪಕರಣ, ಮೊಟ್ಟಕತ್ತಿ ಅಂತ ಕರಿತೇವೆ, ಇದನ್ನು ನಮ್ಮ ಭಾಷೆಯಲ್ಲಿ ಮೊಟ್ಟಕತ್ತಿ ಅಂತ ಹೇಳ್ತೇವೆ. ಸೊ ಈ ಮೊಟ್ಟಕತ್ತಿಯಲ್ಲಿ ಈ ಒಂದು ಅಡಿಕೆಯನ್ನು ಸುಲಿತೇವೆ. ನೆಕ್ಸ್ಟ್ ಇದು ಕಂಪ್ಲೀಟಾಗಿ ಒಣಗಿರ್ತದೆ, ನೋಡ್ಬೋದು ಇಲ್ಲಿ ನೋಡಿ, ಕಂಪ್ಲೀಟಾಗಿ ಒಣಗಿರ್ತದೆ. ಇದರಲ್ಲಿ ತುಂಬ ಕ್ವಾಲಿಟಿಗಳು ಬರ್ತದೆ. ಸೊ ನಾವೇನು ಮಾಡ್ತೇವೆ, ಆ ಕ್ವಾಲಿಟಿಯನ್ನೆಲ್ಲ ಸಪ್ರೇಟ್ ಮಾಡ್ತೇವೆ. ಒಳ್ಳೆ ಕ್ವಾಲಿಟಿ 3-4 ಕ್ವಾಲಿಟಿ ಅಡಿಕೆ ಬರ್ತದೆ. ಒಳ್ಳೆ ಅಡಿಕೆ ಇರ್ಬೋದು, ಪಟಾರ ಆಗಿರ್ಬೋದು, ಕರಿಕೋಟ್ ಆಗಿರ್ಬೋದು, ಚೆಪ್ಪುಕೋಟ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಕ್ವಾಲಿಟಿ ಇರ್ತದೆ. ಆ ಕ್ವಾಲಿಟಿಯನ್ನು ನಾವು ಸಪ್ರೇಟ್ ಮಾಡಿ ನಂತರ ಮಾರುಕಟ್ಟೆಗೆ ಮಾರಾಟ ಮಾಡ್ತೇವೆ ನಾವು ಇದನ್ನು. ಏನಾದರೂ ನೀವು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಫಾಲೋ ಮಾಡಿ. ಇದೇ ರೀತಿ ಅಗ್ರಿಕಲ್ಚರ್ ರಿಲೇಟೆಡ್ ಕಂಟೆಂಟ್ ಹಾಕ್ತಾ ಇರ್ತೇನೆ, ಫಾಲೋ ಮಾಡಿ.